ಮಾಲಗತ್ತಿ ಎಂಬುದು ಒಂದು ವ್ಯಕ್ತಿಯ ಹೆಸರಲ್ಲ, ಇವತ್ತಿಗೆ ಅದು ಒಂದು ಕುಟುಂಬದ ಹೆಸರು ಮಾತ್ರವಲ್ಲ, ಮನೆತನದ ಹೆಸರು ಮಾತ್ರವಲ್ಲ, ಅದೊಂದು ಮಾದರಿಯಾಗಿ ಬೆಳೆದಿರುವುದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದು ಒಂದು ಸಾಹಿತ್ಯಿಕವಾದ ಮಾದರಿ, ಕಾರ್ಯದಕ್ಷತೆಯ ಮಾದರಿ, ಪ್ರಗತಿಪರ ಆಲೋಚನೆಯ ಮಾದರಿ. ಈ ಎಲ್ಲ ಮಾದರಿಗಳನ್ನು ಆ ಕುಟುಂಬದ ಬೇರೆ ಬೇರೆ ಕುಡಿಗಳು ಸಾಬೀತು ಮಾಡಿದ್ದಾರೆ. ಅವರೆಲ್ಲರ ಅಭಿಲಾಷೆಯಂತೆ ಸಮಾಜದಿಂದ ಪಡೆದುಕೊಂಡದ್ದನ್ನು ಮತ್ತಷ್ಟು ಸಮಾಜಕ್ಕೆ ನಾವು ಹಿಂದಿರುಗಿಸಬೇಕು ಅನ್ನುವ ಉದ್ದೇಶದಿಂದ ಟ್ರಸ್ಟ್ ಒಂದು ಸ್ಥಾಪನೆ ಆಗ್ತಾ ಇದೆ. ಈ ಟ್ರಸ್ಟ್ ಮೂಲಕ ಅವರು ಹಲವಾರು ಆಯಾಮಗಳಲ್ಲಿ ಕಾರ್ಯನಿರ್ವಹಿಸುವಂಥ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ರೈಟರ್ಸ್ ಅಕಾಡೆಮಿ ಈ ದಿನ ಉದ್ಘಾಟನೆ ಆಗುತ್ತೆ. ಮಾಲಗತ್ತಿ ದಶಬಲ ಟ್ರಸ್ಟ್ ಒಂದು ಮಾತೃ ಸಂಸ್ಥೆ ಆಗಿರುತ್ತೆ. ಇದೀಗ ನಮ್ಮ ಟ್ರಸ್ಟ್ ಮತ್ತು ಅಕಾಡೆಮಿಯನ್ನು ತುಂಬ ಮನಸ್ಸಿನಿಂದ ಉದ್ಘಾಟನೆ ಮಾಡಿಕೊಂಡಂಥ ಖ್ಯಾತ ಸಾಹಿತಿಗಳಾದಂಥ ಪ್ರೊಫೆಸರ್ CPK ಅವರು ಸಭೆಯನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕಂತ ಕೇಳಿದೆ.